ದೇವರು ಒಂದು ಅವ್ಯಕ್ತವಾದ ಶಕ್ತಿ. ಪೂಜೆ ಮಾಡೋರು ಶಾಸ್ತ್ರ ಹೇಳೋದು, ದೇವ್ರು ಹೇಳೋದು ತಪ್ಪಲ್ಲ, ಆದರೆ ದೇವ್ರು ಬಡ್ಸ್ಕೋದು ಭಾಳ ತಪ್ಪು. ಬರದೇವರು ಬರ್ಸ್ಕೊಬಿಟ್ರೆ ಕಷ್ಟ. ಪುರುಷತ್ತಿಲ್ಲ ಬರೋದು ಶುರುವಾಗವನ ಅವನು ಈಗ ಇತ್ತೀಚೆಗೆ. ದೇವರು ನಮ್ಮಲ್ಲೊಬ್ಬ ಟೋಕನ್ ಹಂಚ್ಬಿಡ್ತಾನೆ, 40 ಟೋಕನ್ ತಿರೋ ಗಂಟು ಹೋಗೋಲ್ತು ದೇವರು. ಯಾಕೆ ಹೇಳ್ಬೇಕಲ್ಲ, ಟೋಕನ್ ಹಂಚ್ಬಿಟ್ಟವನೆ. ದೇವ್ರು ಹೇಳ್ತಾ ಇರೋದು ಮಧ್ಯೆ ಟೋಕನ್ ನಂಬರ್ 15 ಅನ್ನೋದು. ನಾನು ಇವನೇನು ಕಾಂಪೌಂಡ್ರ್ ಹೆಂಗೆ ಇವ್ನಿಗೇನು ಬಂದಿರೋದು. ದೇವರು ಈ ಚಿತ್ರವಾಗಿ ಹುಚ್ಚುಚ್ಚರಂಗೆ ಆಡೋದು ಕಣ್ರಿ. ಕಾರ್ಯಕ್ರಮ ನಡೀತಾ ಇದೆ, ಎಲ್ಲ ಮನೆಗೆ ಹೊಂಟೋಗವ್ರೆ. ಮುಂಚೆ 20 ಜನ ಕೂತವ್ರೆ. ಎಲ್ಲ ನನ್ನ ಕತೆ ಕೇಳೋ ಕೂತವ್ರೆ ಅನ್ಕೊಬಿಟ್ಟಿವ್ನೆ. ಅವರು ದೇವ್ರು ಕೇಳೋ ಕೂತವ್ರೆ ನಂಗೆ ಗೊತ್ತಿಲ್ಲ. ಪೂಜಾರಪ್ಪ ಗೋಡೆವರಿಕ ಕೂತವನೆ, ಅವನ್ನೇ ನೋಡ್ತಾವ್ರೆ. ಅವನಿಗೆ ದೇವರು ಬತ್ತಾ ಇಲ್ಲ, ಇವ್ರು 20 ಜನ ಬಿಡ್ತಾ ಇಲ್ಲ. ಇವರೇ ಮಾತಾಡೋದು, ಜಯಕ್ಕ ಯಾಕೆ ದೇವ್ರು ಬರಲಿಲ್ಲ ಅನ್ನೋದು. ಬರ್ತದೆ 12 ಗಂಟೆಗೆ ಅಂತಾಳ ಅವಳು. ಫೋನ್ ಮಾಡಿ ಹೇಳಿದ್ದೆ ದೇವ್ರು ಬರ್ತೀನಿ 12 ಗಂಟೆಗೆ ಅಂತ. ಬರೋದಿಲ್ಲ ನಡಿ, ಹಾಲು ಕರಿಬೇಕು ಒಮ್ಮೆ ಅಂತ ಅವಳು. ಬತ್ತ ಸುಮ್ಮಿರು, ಕಣ್ಣೋಡಿ ಹೆಂಗ್ ಬಿಡ್ತಾವನೆ, ಕಣ್ಣೋಡಿ ಹೆಂಗ್ ಬಿಡ್ತಾವನೆ. ಬತ್ತು ಅಂತಿದ್ರು, ದೇವ್ರು ಬರಲ್ಲ, ಅವ್ನು ಇದು ಬಂದ್ಬಿಡ್ತು ಆಕಳಿಸ್ಬಿಟ್ಟ. ಬತ್ತೋ ದೇವ್ರು ಅಲ್ಬಿಟ್ಟ ಅವನ ಬಿಡ್ಕೊಬಿಡೋದು ಅವನ್ನ. ಅಲ್ಲ, ಆಕಳಿಸೋದು ತಪ್ಪ ಜಗತ್ತೊಳಗ. ಹೆಂಗು ಹಿಡ್ಕೊಂಡಲ್ಲ, ಅವನು ಕುಣಿಕೆ ಶುರು ಮಾಡ್ಬಿಟ್ಟ. ಈ ಚಡ್ಡಿ ಜೋಬಲ್ಲಿ ಮೊಬೈಲ್ ಮಡಿಕೊಬಿಟ್ಟು ಅವ್ನು ಹಾಳಾದವನು. ಇತ್ತಿನ ದೇವ್ರು ಬತ್ತು, ಆತಿನ ಫೋನ್ ಬತ್ತು. ಓಲಿ ದೇವ್ರ ಪೂಜೆ ಮಾಡೋನು, ಭಕ್ತಿ ಗೀತೆ ಮಡಿಕೋಕಿಲ್ವ ಅವನು. ಎಂತ ಸಾಂಗ್ ಮಡ್ಗವನೆ. ಹೋಗುಮ್ಮ ಅಲ್ಲ ಹೋಗುಮ್ಮ, ಮಾಡುಮ ಎಣ್ಣೆ ಪಾಟಿ ಮಾಡುಮ, ಎಲ್ಲಿ ಮಾಡುಮ. ಯಾರ್ದು ಫೋನು ಸ್ವಿಚ್ ಆಫ್ ಮಾಡಿ, ದೇವ್ರು ಬಂದದ್ದು ಸ್ವಿಚ್ ಆಫ್ ಮಾಡಿ ಅಂತಾರೆ ಪೂಜಾರಪ್ಪನ ಚಡ್ಡಿ ಜೋಬಳಗದ. ನಂತವದೇನು ಹಂಗಿಲ್ಲ, ಅವ್ನು ದೇವ್ರು ಬಂದ್ಬಿಟ್ಟದೆ. ಅವ್ರ ಮನಕಾಯಿನಾಗ ಫೋನ್ ಮಾಡ್ತಾನೆ ಅವ್ರೆ. ಇವನು ಕುಣಿತ್ಕೋವೆ, ಅವ್ರು ಫೋನ್ ಮಾಡುತ್ತಗೋ, ಎಣ್ಣೆ ನಿಮ್ದು ಊಟ ನಮ್ದು, ಎಣ್ಣೆ ನಿಮ್ದು. 5 ಸಲ ಫೋನ್ ಬತ್ತು. ಅವನು ಚಡ್ಡಿ ಜೋಬಿನ ಫೋನ್ ಎತ್ಕೊಂಡದ್ದೆ. ಹಲೋ, ದೇವ್ರು ಬಂದದೆ ಬೆಳಗ್ಗೆ ಮಾಡು ಮಾಡೋದು. ನಾನು ಇದೇನು ದೇವ್ರು ಹೇಳ್ತಾ, ದೇವ್ರ ಪೂಜಾರಪ್ಪ ಹೇಳದ್ನ ಅಂತ. ಬರ್ಲಿ ಕಣಪ್ಪ, ದೇವ್ರು ಬರ್ಲಿ, ಒಬ್ಬಗಪ್ಪ ಬರ್ಲಿ. ದೇವ್ರ ಏನು ಕೇಳ್ಬೇಕು? ನಮ್ಮೂರ್ಗೆ ಒಳ್ಳೇದು ಮಾಡು, ನಮ್ಮ ಮಕ್ಳಿಗೆ ಒಳ್ಳೇದು ಮಾಡು, ನಮ್ಮ ಬದುಕು ಚೆನ್ನಾಗಿಡು ಅಂತಲ್ವ ಕೇಳ್ಬೇಕು. ಅವಳು ಯಾರೋ ಮುದುಕಮ್ಮ ಮೂಲೆಯಲ್ಲಿ ಕೂತಿದ್ದೋಳು, ಬುಡು ಬಂದ್ಬಿಟ್ರು. ಅಪ್ಪ ಭಗವಂತ, ನನ್ನ ಕಷ್ಟ ಒಂಚೂರು ನೋಡಪ್ಪ ಅಂದ. ಅದಕ್ಕೆ ಇವನಂತಾನೆ, ನಾನೇನು ಸುಖವಾಗಿದ್ದೇನೆ ಬಾಲಕಿ, ನಾನು ಇವನಿಗೇನು ಕಷ್ಟ ಪಾಪ, ದೇವ್ರಿಗೂ ಕಷ್ಟ. ಕಂದ, ಏನು ನಿನ್ನ ಕಷ್ಟ ಬಾಲಕಿ ಅಂತ. ಇವಳಂತಾಳೆ, ನಮ್ಮ ಎಮ್ಮೆ ಯಾಕೋ ಹಾಲು ಮಟ್ಟು ಕೊಡೋದು ನೋಡಪ್ಪ. ಅವನೇನು ವೆಟನರಿ ಡಾಕ್ಟ್ರೇನೆ. ಸುಮ್ಮನೆ ನಿಂತವಳೆ. ಎಲ್ರು ಅಮ್ಮೋ ಹಾಲು ಕೊಡಿದ್ರೆ ಸುದ್ದಿ ದೇವ್ರು ಕೇಳಾರ. ಬಾಮ್ಮ ಹಿಂದಕ್ಕೆ ಅಂದ್ರು ಬರೋಳು. 3 ಲೀಟ್ರ್ ಕೊಡ್ತಿತ್ತು ಕಣಪ್ಪ, ಈಗ 2 ಲೀಟ್ರ್ ಬಂದ್ಬಿಟ್ಟದಲ್ಲಿ ಯಾಕಪ್ಪ ಅಂದ್ರೆ, ಏನು ವರ್ಷವೆಲ್ಲ ಒಂದೇ ಥರ ಕೊಟ್ಟವಾಲ. ಹಿಂದಕ್ಕೆ ಬರ್ನ ಒಳ್ಳು. ಮಾತಾಡಪ್ಪ, ಮಾತಾಡು. ನಿನ್ನೆ ನಂಬಿವ್ಲಿ, ನಿನಗೆ ಕರ್ಪೂರ ಹಚ್ತೀನಿ, ನಿಂಗೆ ಕಡೆ ಹಚ್ತೀನಿ, ಏನಾರು ಅಲ್ಲಿ ಪರಿಹಾರ ಹೇಳಪ್ಪ ಅಂದ್ಲು. ಅವನು ಬಾಲಕಿ ಮಾರ್ಬಿಡು ಅಂದ. ನಾನು ಕರೆಕ್ಟಾಗಿ ಹೇಳ್ದ ಕಡೆ, ಅವನು ಕಂತಕ್ಕೆ ತಕ್ ಬಂತೆ ಅಂತ. ಯಾರು ಕರೀತಾರೋ? ಅದಕ್ಕೆ ಕಣ್ತಾವೆಲ್ಲ ದೇವ್ರು ಕೇಳೋದು, ಕಣ್ತಾವ್ ಶಾಸ್ತ್ರ ಕೇಳೋದು ಹುಚ್ಚು ಕಣ್ರಿ. ಅದು ಒಂದು ಸಮಯ, ಯಾವುದೋ ಒಂದು ಸಮಯ ಎಲ್ಲ ಸರಿಯಾಗೇ ಇತ್ತು, ನಾವು ದುಡಿತಾನೆ ಇತ್ತು, ನಮ್ಮ ಮಕ್ಕಳೆಲ್ಲ ಓದ್ತಾನೆ ಇತ್ತು, ನಾವು ಕರೆಕ್ಟಾಗಿದ್ದು ಸಮಸ್ಯೆ ಆದಾಗ ಯಾಕೋ ಹಿಂಗಾಯ್ತಲ್ಲ ಅಂತ ಕೇಳ್ಬೇಕ್ರಿ. ಕಣ್ಣು ಕಾಣೋ ಸಮಸ್ಯೆ ನಮ್ಮ ಮುಂಚೆರದೆ, ಯಾಕೆ ತೊಂದರೆ ಆಗ್ತಿದೆ ನಮ್ಗೆ ಗೊತ್ತಿದ್ದು ಅದಕ್ಕೇನು ಮಾಡ್ಲಿಕ್ಕೆ ಆಗುದಿಲ್ಲ. ಗ್ರಹ ಬಲ ಅದಲ್ಲ. ಗ್ರಹಚಾರ ಕೆಡೋದು ಅಂದ್ರೆ, ಬೆಳೆದ ಬೆಳೆ ಎಲ್ರೂ ಬೆಲೆ ತಗೊಂಬಂದು ಮಾರಿದಾಗ ನಾನು ಮಾರುವಾಗ ಬೆಳೆ ತಪ್ಪು ಹೋಯ್ತದ ಒಂದ್ಸಲ. ನಾವು ಚೆನ್ನಾಗೇ ಇದ್ದು ಏನೋ ಮನೇಲಿ ಸಮಸ್ಯೆ ಆಯ್ತು, ಇದಕ್ಕೆ ಕೇಳ್ಬೇಕದೆ ಅವ್ರನ್ನ. ಹುಚ್ಚುಚ್ಚರಂಗೆ ಎಲ್ಲ ತಾವು ಶಾಸ್ತ್ರ. ಅತಿಯಾದೊಡೆ ಅಮೃತ ಕೂಡ ವಿಷ. ಅದಕ್ಕೆ ನೆಮ್ಮದಿ ಬೇಕು ಅಂದ್ರೆ
ನಂಬಿಕೆ ಒಂದು ಬೇಕು, ಮೂಢನಂಬಿಕೆ ದೂರ ಇರಬೇಕು. ನೋಡಿ, ಮಕ್ಕಳಿಗೆ ಸಂಸ್ಕಾರ ಬೇರೆದಲ್ಲ. ಕಾರ್ಯಕ್ರಮಕ್ಕೆ ಹೊರಟನೆ ಇವತ್ತು ಫೋನ್ ಮಾಡಿದ್ರ ಬಸ್ ಹತ್ತಿ ಶ್ರೀರಂಗಪಟ್ಟಣ ತನಕ ಬರ್ಬೇಕು. ನಾನು ಬಸ್ಸು ಫುಲ್ ಡ್ರೆಸ್ಸು, ಹೆಂಗೋ ಸೀಟು ಒಂದಿತ್ತು, ಹಿಂದ್ಗಡೆ ಸೀಟಲ್ಲಿ ಯಾರೂ ಕೂತಿಲ್ಲ, ಕುಂತ್ಬಿಟ್ಟವ್ರು. ನಾನು ಪಕ್ಕದ ಒಂದು ಸೀಟ್ ಖಾಲಿ ಇತ್ತು, ಹೊರಟ್ಬಿಡ್ತು ಬಸ್ಸು. ಒಂದು ಹುಡುಗನ ಕೈ ಹಿಡ್ಕೊ ಅಮ್ಮ ಓಡಿ ಬರ್ತಾಳು, ಬಸ್ಸಲ್ ಬ್ರೇಕ ಹೆಂಗ ಆಗ್ತಾ ಅಂದ್ರೆ ಮಗ ಕೆಚ್ಚೋಯ್ತು ನನಗ. ಹಂಗ ಹಚ್ಬಿಟ್ಲು, ಓಡಾಯ್ತಿಯಲ್ಲ ಅಂತಾಳ. ಅಮ್ಮ ಓಡಾಯ್ತಿಯಲ್ಲ, ನೀನು ಇದಾಗಿ ಬಂದ್ಬಿಟ್ಟು ಹೋಗಿಲ್ಲ ನಾನು ಅಂತ ಅವನಂತ. ನನ್ನ ಪಕ್ಕ ಸೀಟ್ ಖಾಲಿ ಇತ್ತು, ಕೂತ್ಕೊಂಡು. ಮಗ ಬಸ್ಸನ್ ಕಂಬಿ ಹಿಡ್ಕ ನಿಂತವನೆ, ಅದುದ್ದ ಬೆಳೆದವನೆ. ಇವಳು ಅಂತಾಳೆ, ಬಾಯ್ಲಿ ಮಗ ತೊಡಮೆ ಮನಿಕೋ ಅಂದ್ಲು. ಥೋ ನಾನ್ಯಾಕೆ ಮನಿಕಾನೆ ತೊದೆಯವನೇ ಅಂದ ಅವನು. ನಿಂತಿದ್ರೆ ಬಸ್ ಚಾರ್ಜ್ ಕೊಡ್ಬೇಕಾಯ್ತದೆ, ಕಂಡಕ್ಟರ್ ಗಂಡು ಮನಿಕೋ ಅಂತವಳು. ಹೋಗೋ ನಮ್ಮ ಮನಿಗೆ ಹೋದಿಲ್ಲ ಅಲ್ಲಿ ಅಂತ ಅವನು. ಮನಿಕಲ್ಲ 30 ರೂಪಾಯಿ ಉಳಿತದೆ, ಮನಿಕೋ ಎಷ್ಟಿಂತ ಕೊಟ್ಟನು ಅಂತ ಅವಳು. ಥೂ ನಾಚಿಕೆ ಆಯ್ತದ, ನಮ್ಮ ಮನಿಗೆ ಹೋದಿಲ್ಲ ಅಲ್ಲಿ ಅಂತ. ಬಾಯ್ಲಿ ನಿಮ್ಮ ಅಪ್ಪೇನೋ ಹೇಳೋನೇ ಅಂದ್ಲು. ಏನ್ ಹೇಳ್ದ ಹಂಗ ಬಂದ, ಕತ್ತಿಡ್ದ ಮುಗುಡ್ಸರ್ಗೆಲ್ಲ ಮಕ ಮುಚ್ಚು. ಅವೈದ ಕೋಳಿ ಎತ್ತಂಗೆ ಎತ್ತದೆ, ಕತ್ತ ಮುಗ್ತಾಳ. ಮನಿಕೋ ಮನಿಕೋ. ಕಂಡಕ್ಟರ್ ಬಂದ, ಹಿಂಗ್ ನೋಡ್ದ, ಆಧಾರ್ ಕಾರ್ಡ್ ಇಸ್ಕಂದ, ಎಂಟ್ರಿ ಮಾಡ್ಕಂದ. ಅವ್ರಿಗೂ ನೋಡ್ದ, ಅವ್ರಿಗೊಂದು ಅರ್ಧ ಚಾರ್ಜ್ 30 ರೂಪಾಯಿ ಕೊಡು ಅಂತ. ಪಾಪ ಬಂದ್ಬಿಡ್ತಿಳಗೆ. ಇಷ್ಟೆಲ್ಲ ಮಾಡಿ ಮನಗ್ ಸೊಳ್ಳೆ ಕಂಡುಬಿಟ್ನಲ್ಲಿ ಇವನು. ಯಾವ ಸಿನಿಮಾ ಬಸ್ ನಿಂದು? ದೊಡ್ಡ ಮ್ಯಾನ್ ಮನಗಿರೋ ಮಗಿಗೆ ಚಾರ್ಜ್ ಕೊಟ್ಟಾರ ಯಾರಲ್ವಾ? ಹೋಗು ಮುಂದ್ಕೆ ಅಂದ್ಲು. ಮುಂದ್ಗೆ ಹೋಗಕ್ಕೆ ಬಿಕ್ಸ್ತಾನ ನಾನು. ಮುಂದ್ಗೆ ಹೋಗು ಅಂತಿಲ್ಲ ಬಸ್ ಕಂಡಕ್ಟ್ರ್ ನಾನು. ನೀ ದೊಡ್ಡ ಮ್ಯಾನ್ ಮನ್ಸ್ಕೊಬಿಟ್ರೆ ಮಗ ಹೋಯ್ತದು. ಅದೆಂತ ಮಗ ಅದು, ಕಾಲ ಅಷ್ಟು ಉದ್ದಾವೆಲ್ಲ ಅಂತಾವ್. ಬೈಕ್ ಮಾಡಾಕ ಅದು ಯಾಕಂಗೆ ಕಣ್ಣು ಹೆಸ್ರು ಹಾಕಿ ಕಾಲು ಉದ್ದ ಇದ್ದಾವಂತೆ. ಇರೋದೊಂದು 5 ಚಿಕ್ಕ ವಯಸ್ಸಲ್ಲಿ ಕುರ್ಕುರೆ ತಿನ್ಬಿಟ್ಟಂಗೆ ಬೆಳ್ಕೊಂಡವನೇ ಕಣ ಮುಂದಕ್ಕೆ ಹೋಗು ಅಂತ. ದೊಡ್ಡ ಜಗಳ. ನಾನು ಪಕ್ಕದಲ್ಲಿ ಕೂತಿದ್ನಲ್ಲ, ಹಾಗೆಲ್ಲ ಮಾಡಬೇಡ ಕೊಟ್ಬಿಡವ್ವ ಅಂದೆ. ಕಣ್ಣ ಉಕ್ಕುಡ್ದು ಮಾರಮ್ಮ ಬಿಟ್ಟಂಗೆ ಬಿಡ್ಬಿಡ್ಲು. ಕೂತಿದ್ದೆಲ್ಲ ಬಾಯ ಮುಚ್ಕೊಂಡು ಕೂತ್ಕೊ, ನೀನು ಹೆಚ್ಚಾಗಿದ್ರೆ ನೀನೇ ಕೊಡು ಅಂದ್ಲು. ನಿನ್ನ ಮಗಂಗೆ ನಾನೇ ಕವ ಚಾರ್ಜ್ ಕೊಡಂದೆ ಅಂದೆ. ಮತ್ತು ನೀನು ಯಾಕೆ ನಾನು ಸುದ್ದಿಗೆ ಬಂದಿದ್ದೀಯ ಅಂದ್ಲು. ತಪ್ಪಾಯ್ತು ಬಿಡತ್ತೆಗೆ. ಆ ಕಂಡಕ್ಟ್ರ್ ಅಂತ ಮಗುವ ಅದು. ಹ್ಞೂ ನಿಜವಾಗ್ಲೂ ಮಗುವ. ಮತ್ತು ಸರ್ಗೆ ಯಾಕೆ ಮಕ್ಕ ಮುಚ್ಚಿದ್ದೀನಿ ನೀನು? ತಗೋ ತೋರಿಸು, ನೋಡ್ಬಿಟ್ಟು ಹೊಂಟಾಯ್ತೀನಿ ಅಂದ. ಒಗಯೋ ನಿನ್ನ ಮಕ್ಕ ನೋಡಿ ನನ್ನ ಮಗ ಎದ್ರಕ ಬಿಡ್ಲಿ ಅಂತ ಮಾಡಿದ್ಯಾ? ಮೊದಲೇ ಕರ್ರ ದೆವ್ವ ಇದ್ದಂಗಿದೀಯ ಅಂದ್ಲು. ಈ ಒಳಗ್ ಮನೆಗಿದವನು ಸುಮ್ಮನಿಕ ಬೇಕೋ ಬೇಡವ ಅವನು. ತಗೇ ಬಾಬಾ ಫಸ್ಟ್ ಇಯರ್ PUC ಓದ್ತೀನಿ, ನನ್ನ ಮಗ ನಾನೇ ಕೆದ್ರಕೊಂಡನು ಅಂತಾನೆ ಅವನು. ಬೇಡ 30 ರೂಪಾಯಿ ಉಳಿಸೋಕೆ ಮಗನಿಗೆ ಮೋಸ ಕಲ್ಸಿದ್ರೆ ಗಾಂಧಾರಿ ದುರ್ಯೋಧನ ಸಾಕ್ತಂಗ ಆಯ್ತದೆ. ಯಾವತ್ತು ತಾಯಿ ಆದವಳು ಮಕ್ಕಳಿಗೆ ವಂಚನೆ ಹೇಳ್ಕೊಡ್ಬಾರ್ದು, ದ್ವೇಷ ಹೇಳ್ಕೊಡ್ಬಾರ್ದು, ಮೋಸ ಹೇಳ್ಕೊಡ್ಬಾರ್ದು. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು. ತೆಂಗಿನಕಾಯ ತಿಳಿನೀರ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಪುಟ್ಟ ಪಾದವ ತೊಳೆದೇನು, ನಿನ್ನ ಪುಟ್ಟ ಪಾದವ ತೊಳೆದೇನು. ಆಚಾರ ಕರಸಾನು ಪ್ರೀತಿಗೆ ನಿಜವಾಗು, ಕರೆಯಾಡು ತೊರೆಯಾಗು ಮಗಳೇ. ಹಿಂಗೆ ಹೇಳ್ಕೊಡ್ತಾರೆ ತಾಯಿ. ಅಡಿಬಾ ನನ್ನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿದಿರ ತಕ್ಕೊಂಡು ನಿನ್ನ ಪುಟ್ಟ ಪಾದವ ತೊಳೆದೇನು. ತಾಯಿ ಜನಪದ ತಾಯಿ ಮಗನಿಗೆ ಹೇಳ್ಕೊಡ್ತಿದ್ಲಂತೆ, ಆಡ್ಕೊಂಬರೋಕು ನನ್ನ ಮಗನೇ ಅಂತ. ಈಗಿನವ್ರು ಹೇಳ್ತಾರೆ, ಆಡಕ್ಕೆ ಹೋಗು ಕಾಲು ಮುರಿದು ಹಾಕ್ಬಿಡ್ತೀನಿ ನನ್ನ ಮಗನೇ. ನಮ್ಮೂರವ್ರು ಸರಿ ಇಲ್ಲ, ನಮ್ಮೂರವ್ರು ಸರಿ ಇಲ್ಲ, ಅವರೊಂದು ಹೋಗಬೇಡ, ಇವ್ರ ಮಗನೇ ಮಟ್ಟಿಗಿಲ್ಲ. ಯಾಕ್ರಿ ಕಂಡವ್ರ ಮೇಲೆ ಇಷ್ಟೊಂದು ಅನ್ಯಾಯ? ಯಾವ ಊರ್ಗಾರ ಹೋಗಿ ಇದೊಂದು ಕಂಪ್ಲೇಂಟು, ಅಯ್ಯೋ ನಮ್ಮೂರವ್ರು ಸರಿ ಇಲ್ಲ ಸಾರ್, ನಮ್ಮೂರು ಇವನೇ ದೊಡ್ಡ ಸರಿ ಇಲ್ಲ ಈ ಕಳ್ಳ ನನ್ನ ಮಗ ಹೇಳ್ತಾರಲ್ಲ ಹಂಗಂತ. ಕಾರಣ ಏನು ಗೊತ್ತ್ರಿ? ಮುಕುಂದೂರು ಹೊಸಳ್ಳಿ ಬಾಲ್ಯ ಕೊಡ್ತು, ಯೌವನ ಕೊಡ್ತು, ಪ್ರೀತಿ ಕೊಡ್ತು, ಸ್ವರ್ಗ ಅಲ್ವೇನ್ರಿ? ಊರು ಯೋಗ್ಯತೆ ಗೊತ್ತಾಗ್ಬೇಕಾದ್ರೆ 28 ಟೂರ್ಗೆ ಹೋಗಿದ್ದು ಬರ್ಬೇಕು. ಟೂರ್ಗೆ ಎಷ್ಟೊತ್ತು ಕಾಲು ಮಡಗನೆ ಅನ್ನಿಸ್ತದೆ ಜೀವ. ನಮ್ಮೂರಿಗೆ ಎಷ್ಟೊತ್ತಿಗೆ ಹೋಗೋಣ, ಒಂದು ಲೋಟ ನೀರು ಕುಡಿಯೋಣ ಅನಿಸ್ತದ ನೋಡ್ರಿ. ಆಗ ಊರಿಗೆ ವಿಷ ನೀಟಾಗಿ ನೋಡಪ್ಪ, ಅವ್ರು ಹೊಡಿಲಿ ವಿಷ ಅಲ್ಲ, ನೀನು ಬಿದ್ಗಿರೋದು ನಿನ್ಕೊಂಡು ನೀನು ಯಾಕೆ ತಿರುಕ ನೋಡಿ ಅವ್ರು ಹೆಂಗಾರ ಹೊಡಿಲಿ. ಅದಕ್ಕೆ ಪ್ರೀತಿ, ಸಹನೆ, ವಾತ್ಸಲ್ಯ ಬದುಕಿನ ಬುನಾದಿಯ. ಹೇ ಮಾದೇಶ್ವರ, ಪರವಾಗಿಲ್ಲ.
ಇನ್ಮೇಲೆ ಚಪ್ಪಾಳೆ ಹೊಡೀರಿ ಅಂತ ಕೇಳಬಾರ್ದು. ಕಾರಣ ಏನು ಗೊತ್ತಾ, ನಾವಾರ ಕುಂತೀವಲ್ಲ ಸುಮ್ಮನೆ ಆಡು ಅಂತಾರೆ, ಹಂಗೆಲ್ಲ ಕೇಳೋಕೆ ಹೋಗ್ಬಾರ್ದು. ಸಮಯ ಸಂದರ್ಭ ನೋಡಿ ನಾವು ಕೇಳಬೇಕು. ಚಳಿಗಾಲ ಕೈ ಬಿಗೆಗಳೆಲ್ಲ ಸೇರ್ಕೊಂಬಿಟ್ಟವೆ, ಎತ್ಕೊಂಡು ಕೈ ಒಡೆದು ಚಟುವಟಿಕೆ ಕಳ್ಕೋಬಾರ್ದು ಬಂಧುಗಳೇ. ನೋಡಿ, ಚಳಿ ಎದುರಿಸ್ಬೇಕು, ಮಳೆ ಎದುರಿಸ್ಬೇಕು, ಬೇಸಿಗೆ ಎದುರಿಸ್ಬೇಕು. ಎದುರಿಸ್ತಾನೆ ಇರೋದಿಲ್ಲ. ನಾನು ಹಂಗಲ್ಲ, ನಾನು ಹೇಳ್ದಂಗೆ ಪ್ರಕೃತಿ ಆಗಲ್ಲ ರೀ. ಪ್ರಕೃತಿ ಹೇಳ್ದಂಗೆ ನಾವು ಕೇಳಬೇಕಲ್ವಾ ಅಲ್ವಾ? 15 ವರ್ಷದಿಂದ ಎಣ್ಣೆ ತೊರಳ್ತಿದ್ರು, ಈಗ ಗಂಡೆ ತೊರಳುತ್ತೆ ಅಲ್ವಾ? ಎಣ್ಣೆ ತೊರಳ್ತಿದ್ರು ಆಗ ವರದಕ್ಷಿಣೆ 100 ಗ್ರಾಮ್ ಕೊಟ್ಟಿರ, 200 ಗ್ರಾಮ್ ಕೊಟ್ಟಿರ, 500. ಈಗ ನಾನೇ ಕೊಟ್ಟಂಗೆ ಕೊಡು ಎಣ್ಣೆ ಅನ್ನುವಂಗೆ ಹಾಕೋತದೆ. ಹಾಗಿಲ್ವಾ? ಹಾವೇರಿ, ರಾಯಚೂರು, ಗುಲ್ಬರ್ಗಕ್ಕೆ ಹೋಯ್ತವ್ರೆ ಹೆಣ್ಣುಡಿಕ ನಮ್ಮ ಕಡೆರೆಲ್ಲ. ಅವು ಬರ್ತವೆ, ಗೋರ್ಕಾಯಿ ಇದ್ದೇ ಬಿಡ್ತಾವೆ ಅವ್ರು ಮನಕಾಯಿನಾಗ. ಭಾಳ ಕಷ್ಟ ಆಡ್ಕೊಳ್ಳೋರು. 15 ವರ್ಷದಿಂದ ಯಾರ ಮಲ್ಲಾರ ಹೆಣ್ಮಕ್ಳಿದ್ರೆ ಬರೀ ಹೆಣ್ಮಕ್ಳು, ಗಂಡ್ಮಕ್ಳಿಲ್ಲ, ಅವ್ರನ್ನ ಭಾಳ ಅವಹೇಳನ ಮಾಡೋರು. ಗಂಡ್ಮಕ್ಳಿಲ್ಲ, ಹೆಣ್ಮಕ್ಳು, ಅವ್ರು ಗಂಡ್ಮಕ್ಳಿಲ್ಲ ಅನ್ನೋರು. ಈಗ 2 ಹೆಣ್ಮಕ್ಳು ಇದ್ಬಿಟ್ರೆ, ಆ 2 ಹೆಣ್ಮಕ್ಳು ಬೆಳಗಿದ್ಬಿಟ್ರೆ ಅವ್ರು ಅಪ್ಪನಿಡಿಕಾಗೋಲ್ತ ಅವ್ನ ಮನಕಾಯಿನಾಗೋನ. ನಮ್ಮ ಹುಡುಗಿ ಆ ತಹಸೀಲ್ದಾರೇ ಕೇಳವ್ರೆ ಅಂತ ಅವನು ಬೇರೆ. ಕಾಲ ಉಲ್ಟಾಗೋಯ್ತು ಕಣ್ರಿ. ಅದು ಸುಲಭ ಅಲ್ಲ. ಹುಡುಗರೆಲ್ಲ 40 ವರ್ಷ ಆದವರೆಲ್ಲ ಶನಿ ಮಹಾತ್ಮ ಗುಡಿಗೆ ದೀಪ ಹಚ್ಚೋಕೆ ಹೋಯ್ತವ್ರೆ. ಈಗ ಬೆಳಗಾನ ತೋಟದಲ್ಲಿ ಎಣ್ಣೆ ಹೊಡೆದು ಬಿಡೋದು, ಬೆಳಿಗ್ಗೆ ದೀಪಕ್ಕೆ ದೀಪಕ್ಕೆ ಎಣ್ಣೆ ಹಾಕೋದು. ತಾಳ್ಮೆ ತಗೋಬೇಕು ಮರೆ. ನಾನು ಹೇಳೋದು ಏನಂದರೆ, 35 ಆಗೋಗದೆ ಮದುವೆ ಅಲ್ಲ ಅಂತ ತಲೆ ಕೆಡ್ಸ್ಕೊಬೇಡ್ರಪ್ಪ. 1 ವರ್ಷ ಲೇಟ್ ಆಗ್ಬೋದು, ಮದುವೆ ಆಯಿತು, ಸ್ವಲ್ಪ ಸಮಾಧಾನ ಆಗಿರಿ. ಹೆಣ್ಣು ಸಿಗ್ತಿಲ್ಲ ಅಂದ್ಬಿಟ್ಟು ಸಂದೇಟ್ಲೆ ಓಟಿ ಹೊಡೆದ್ರೆ ಸಿಕ್ಕವ ಹೆಣ್ಣು ಕೊಡ್ರು ಕೊಡದೆ ಹೋಯ್ತಾರೆ ಗ್ಯಾರಂಟಿ. ತಾಳ್ಮೆನೇ ಇಲ್ಲ ಕಣ್ರಿ, ಹುಚ್ಚರಂಗೆ ಆಗ್ಬಿಟ್ಟವ್ರೆ. ನಮ್ಮಲ್ಲೊಬ್ಬ ಬಸ್ಸಿಗೆ ತಲೆ ಕೊಡ್ಸೋದೋಗ್ಬಿಟ್ಟ. 26 ವರ್ಷ, ಏನು ಭಾಳ ವಯಸ್ಸಾಗಿತ್ತ, ಹೆಣ್ಣು ಕೊಡ್ತಿಲ್ಲ ನಂಗೆ ಯಾರು. 26 ವರ್ಷದವನು ಒಯ್ತಿದ್ದು ಬಸ್ಸಿಗೆ ತಲೆ ಕೊಟ್ಟ. ಒಬ್ಬ ಕೊಳ್ಳೆಗಾಲದಲ್ಲಿ ಕರೆಂಟ್ ಹಿಡ್ಕೊಂಡ. ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡೋದು? ಒಬ್ಬರ ಸಮಸ್ಯೆ ಅಲ್ಲ, ಜಾಗತಿಕ ಸಮಸ್ಯೆ ಇದು. ಅರ್ಥೈಸ್ಕೊಳ್ಬೇಕು. ವಿಧಿ ಇಲ್ಲ, ಸಮಾಜಕ್ಕೆ ಹೊಂದ್ಕೊಂತ ಹೋಗ್ಬೇಕ್ರಿ. ಅಷ್ಟಿದ್ದಾಗೂ ಬದುಕ್ತಿದ್ದೋ, ಇಷ್ಟಿದ್ದಾಗೂ ಬದುಕ್ತೀವಿ, ಮುಂದೆ ಎಷ್ಟಾದ್ರೂ ಬದುಕೋಣ. ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ. ಕೇಳಿಸೋಣ ಮತ್ತೊಂದು ಗೀತೆ. ಜಗನ್ಮಾತೆ ಮಾರಮ್ಮ ತಾಯಿಯನ್ನ ಭಕ್ತಿಯಿಂದ ಪ್ರಾರ್ಥಿಸೋಣ. ತಾಯಿ ನಗಬೇಕಂತ, ಮಾರಮ್ಮ ನಗಬೇಕು. ಯಾವಾಗ? ನೀ ಕೊಟ್ಟು ತೃಪ್ತಿಯಿಂದಾಗ. ಬರೀ ಬೇಡೋಕೆ ಹೋದ್ರೆ ಆಗಲ್ಲ. ಅರ್ಜಿ ಹಾಕೋಕೆ ಹೋಯ್ತೀವಿ, ಬರೀ ಅರ್ಜಿ. ಹೋದಾಗೆಲ್ಲ 4 ಅರ್ಜಿ. ತೃಪ್ತಿನೇ ಇಲ್ಲ. ಇಷ್ಟಿದಾಗ ಅಷ್ಟು, ಅಷ್ಟಿದಾಗ ಇಷ್ಟು, ಕೊನೆಗೆ ಎಲ್ಲ ತೀರೋಯ್ತು ಅಂದ್ರು ಕಡೆಗಾಲಕ್ಕೆ ಹೋದಾಗ ಇನ್ನೊಂದು 20 ವರ್ಷ ಆಯಸ್ಸು. ಆದ್ರೆ ಕೇಳು, ಮನುಷ್ಯ ತೃಪ್ತನಾಗಲ್ಲ. ಕೊಡು ತಾಯಿಗೆ ನಿಯಮ ಇದೆ, ಕೊಡ್ತಾಳೆ. ಕೊಟ್ಟದನ್ನ ಸಂತೋಷ. ಇದ್ಯಾಕಪ್ಪ ಇದ್ಬಿಟ್ಟೆ, ಇದ್ಯಾಕೋ ಹೊಡ್ ಬಂದಿಯಾ? ನಿಧಾನಕ್ಕೆ ಹೋಗು. ಹುಷಾರು. ನೋಡಿ, ಕಾರ್ಯಕ್ರಮ ಅಂದ್ರೆ ಮಕ್ಕಳು ಕುಳಿತು ಕೇಳಬೇಕ್ರಿ. ಈಗ ಇತ್ತೀಚೆಗೆ ಸಂಸ್ಕೃತಿ ಹೆಂಗಾಗಿದೆ ಅಂದ್ರೆ, ದೇವಸ್ಥಾನ ಉದ್ಘಾಟನೆಗೂ ಡ್ಯಾನ್ಸ್, ಆರ್ಕೆಸ್ಟ್ರಾ. ಯಾವ ಹೆಣ್ಮಕ್ಳ ಕರ್ಕೊಂಬಂದು ಅರ್ಧಂಬರ್ಧ ಬಟ್ಟೆ ಇಕ್ಸಿ ಡ್ಯಾನ್ಸ್ ಮಾಡಿ ಅಲ್ಕಿಸ್ಕೊಂಡು ನೋಡಿ ಮಾಡ್ತದೇನು ಕಾರ್ಯಕ್ರಮ ಇದು? ಇಲ್ಲಿ ಏನು ಆಡಬೇಕು, ಏನು ಮಾತಾಡಬೇಕು? ಒಬ್ಬರಿಬ್ಬರಲ್ಲ. ಗಣಪತಿನಂತೂ ಅಧ್ವಾನ ಮಾಡಿ ಇಟ್ಟುಬಿಟ್ರು. ಇದು ದೇವ್ರು, ಬಾಕಿ ದೇವ್ರು ಪರವಾಗಿಲ್ಲ. ಗಣಪತಿ ನೋಡಬೇಕು. ಗಣಪತಿ ಕುಣಿಸೋ ದಿನ ಊರಲ್ಲಿ 25 ಬಿಳಿ ಶರ್ಟ್ ಇಕ್ಕೊಂಡು ಕುಂಕುಮ ಹಚ್ಕೊಂಡು, ಏನು ಭಕ್ತಿ, ಏನು ಭಾವನೆ ಅವ್ರದ್ದು. ನಿನ್ಗೊಂದು ಪೂಜೆ, ನಿನ್ಗೊಂದು ಪ್ರಸಾದ. ಆಹಾ, ನಮ್ಮ ಊರೇಕ್ಲೆ ಎಷ್ಟು ಒಳ್ಳೆ ಉನ್ಸ್ಬಿಡ್ತದೆ. ಗಣಪತಿ ಬುಡದಿನ ನೋಡ್ಬೇಕು ಅವ್ರು ಅವತಾರವ. ಮೊಲ್ಲಾಗರು ಬಂದಂಗೆ ಆಡ್ತಾರೆ. ಅವಕ್ಕೇನು ಭಕ್ತಿ. ಅವತ್ತು ಅದೇನು ಗಾಳಿ ಮೆಟ್ಕೊಂಡದು, ದೇವ್ರು ಮೆಟ್ಕೊಂಡು. ಗಣಪತಿ ಬುಡಕ್ಕೆ ಏನು ಬೇಕಪ್ಪ? ತಮಟೆ, ನಗಾರಿ, ಡೊಳ್ ಕುಣ್ತಾ, ಪೂಜಾ ಕುಣ್ತಾ, ಪಟ ಕುಣ್ತಾ ಹೆಂಗಿತ್ತು. ಈಗ ಏನಿಲ್ಲ. 3 ಕೆಜಿ ಎಣ್ಣೆ, 4 ಕೆಜಿ ಬಣ್ಣ. ಹೊಡೆ ತುಂಬ ಎಣ್ಣೆ ಕುಡ್ದ್ಬಿಟ್ಟು ಮಗ ತುಂಬ ಬಣ್ಣ ಬೆಳ್ಕೊಂಡು ಗಣಪತಿಯ ಕೊರದಿ ಟ್ಯಾಟ್ರ್ ಮೇಲೆ ಕಟ್ಬಿಟ್ಟು ಎಂಥ ಸಾಂಗು. ಗಣಪತಿ ಮುಂದೆ ಅಕ್ಕ ನಿನ್ನ ಮಗಳು ಗಣಪತಿ ಮುಂದಕ್ಕೆ ಹೋಗೋರು ಅಕ್ಕನ ಮಗಳು ಸುದ್ದಿ ಹೇಳೋಕೆ. ಏನ್ ಟ್ಯಾಕ್ಟ್ರು ಒಯ್ತಾ ಇತ್ತು ಕಣಪ್ಪ. ಆ ಮೇನ್ ಬೀದಿ ತಕ್ಕೋಗಿ ನಿಂತ್ಕೊಬಿಡ್ತು. ಅಲ್ಲೊಂದು 3-4 ಎಣ್ಣೆಕ್ಳು ಮೂಗು ಮುಸುಡು ಚೆನ್ನಾಗಿರೋ ಬಂದು ನಿಂತ್ಬಿಟ್ಟು ಅವನು ಯಾರೋ ಹೋಗಿ ಸಾಂಗ್ನೇ ಚೇಂಜ್ ಮಾಡ್ಬಿಟ್ಟು. ಫೋನು ಇಲ್ಲ, ಮೆಸೇಜ್ ಇಲ್ಲ, ನಾನು ಮುಂದೆ ಫೋನು ಇಲ್ಲ.
ಗಣಪತಿ ಅನ್ಕತ್ತಾನೆ, ಹಗ್ಗ ಬಿಚ್ಚಿಬಿಟ್ರಪ್ಪ ನಾನೇ ಕರೆ ಹೋಗ್ಬಿಡ್ರೆ. ಒಂದು ವಾರದಿಂದ ಇದಕ್ಕೆ ಕುಣ್ಸ್ಕ ಕೂತಿದ್ರಪ್ಪ ನಾನು. ಏನ್ ಕುಣ್ತಾ ಸುಮ್ಮನೆ ಏನ್ ಮಗ ಕುಣಿತಾವನೆ. ಅವ್ರ ಅಪ್ಪ ಹೋಗಿ ಬಾಳ ಮನಗ ನಡಿಲ್ಲ ಮನೆಗೆ ಅಂತ ನೀನು ಬರೋ ಜೀವನ ಟಾನಿಕ್ ಬಾಟ್ಲು ಕುಡಿಯ ಮನಗ್ ಬಾಳಾಡ್ಸ್ತೀನಿ ಅನ್ಕ ಹೋಯ್ತ ನಾವು. ಏನ್ ಸುಮ್ಮನೆ ಕುಣಿತಾವ್ರೆ. ಅವ್ರ ಓದಿರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಅಲ್ಲೊಬ್ಳ ಅಂತಾಳೆ ಸೌಭಾಕ, ನನ್ನ ಮಗನ್ ನೋಡಿ ಎಷ್ಟು ಚೆನ್ನಾಗಿ ಕುಣಿತಾವ್ರೆ. ನನ್ನ ಮಗಂಗೆ ದೇವರು ಅಂದ್ರೆ ಅಷ್ಟೇ ಭಕ್ತಿ ಅಂತಾಳೆ. ಭಕ್ತಿ ಎಲ್ಲಿಂದ ಬರ್ತದೆ ಅಂತ ಅವ್ರ ಹೋಗ್ ಗೊತ್ತಿಲ್ಲ. ಮಿಕ್ಸಿಂಗ್ ಹೊಡೆದ್ಬಿಟ್ಟು ಕುಣಿತಾ ಕುಂತವನು. ಅವನು ಏನ್ ಕಾಲ್ ನೆಲದಲ್ಲಿಲ್ಲ, ಅವನು ಆಡ್ತಾವ ಮ್ಯಾಕ್ ಮುಂದಾಗಿ. ತಲೆ ಹಿಂಗ್ ಒದ್ರು ಬಿಟ್ರೆ ಮಳೆ ಊದಂಗ ಆಯ್ತು. ಅದು ಬೆವರು. ಮನೆಗೆ ಬಂದ್ರೆ ಗಂಡೆಡ್ ತೆಗಿಬೇಕು ಜಗಳ. ಎಲ್ಲೋದ ಅವನು, ಎಲ್ಗೋದ ಅವನು, ಹರ್ಚ್ಬೇಡ. ಗಣಪತಿ ಬುಡಕ್ ಹೋಗವನೆ, ಗಣಪತಿ ಬುಡಕ್ ಹೋಗವನೆ ಅಂತ ಇವಳು. ಅವನಲ್ಲಿ ಗಣಪತಿ ಬುಡಕ್ ಹೋಗಿದ್ದವನು. ಅಂಗನವಾಡಿ ಸಂದಿಲ್ಲ ಬಿದ್ದೋಗ್ಬಿಟ್ಟವನು ಅವನು. ಊರೊಳಗಿಂದ 150 ಜನ ಹೊರಟವ್ರೆ ಗಣಪತಿ ಬುಡಕ್ಕೆ. ಕೆರೆ ತಾಕೋ ಹೋದ್ಗೆ ಟ್ರಾಕ್ಟರ್ ಡ್ರೈವರು ಗಣಪತಿ ಇಬ್ಬರೇ ಹುಡ್ಕೊಂಡವ್ರು. ಎಲ್ಲ ಅದೆಲ್ಲೆಲ್ಲಿ ಕಳ್ಕೊಬಿಟ್ರು, ಅದೆಲ್ಲೆಲ್ಲಿ ಸೇರ್ಕೊಬಿಟ್ರು. ಅವನಿಗೊಂದು ಓಟಿ ಹೊಡ್ಸ್ಬಿಟ್ಟವ್ರೆ. ಅವನು ಸ್ಟೇರಿಂಗ್ ಮೇಲೆ ಮನಿಕಬಿಟ್ಟವನು. ಅವನು ಬೇರೆ. ಊರೊಳಗಿಂದ ಓನರ್ ಫೋನುಲ್ಲ, ಇದೇನಿಲ್ಲ 1 ಗಂಟೆ ರಾತ್ರಿ ಆಯ್ತು, ಎಲ್ಲಿದ್ದೆ ಅಣ್ಣ? ಗಣಪತಿ ಇಂಚರ್ ಅದೇ, ನಾ ಮುಂಚರ್ ಕೂತೀವ್ನಿ. ಎಲ್ಲ ಮನೆಗೆ ಹೊಂಟೋಗ್ಬಿಟ್ಟು ಕರೀರ. ನೀನೇ ಬಿಟ್ಬಿಡಪ್ಪ. ಎಲ್ಲಿ ಬಿಟ್ಬಿಡೋಣ, ದಪ್ಪಕತ್ತಲ್ಲ ಗಣಪತಿ. ಒಂದು ಕೆಲಸ ಮಾಡು, ಲಿಫ್ಟ್ ಎತ್ಬಿಟ್ಟು ಹೊಂಟ ಬಾ ಅಂತ ಅವನು. 1 ವಾರವೆಲ್ಲ ಪೂಜೆ ಮಾಡಿ ಎಷ್ಟು ಅಧ್ವಾನ ಮಾಡ್ತೀವಿ ನೋಡ್ರಿ. ಹುಚ್ಚಾಟವೇ ಅಂದ್ರೆ ದೇವರು ಅಂದ್ರೆ, ಲೂದಂಗೆ ಆಡೋದೇ ಅಂದ್ರೆ. ಅದಕ್ಕೊಂದು ಲೆಕ್ಕಾಚಾರ ಬೇಡವ? ವಿಘ್ನ ವಿನಾಶಕ ಗಣಪತಿ, ಅವನನ್ನ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ವಿಸರ್ಜನೆ ಮಾಡೋದೊಂದು ಸಂಪ್ರದಾಯ. ಪೂಜೆಗೆ ಒತ್ಕ ಬಂದಾಗ ಸಿರಿ ಸಂಪತ್ತು ಸಂತೋಷ ನೆಮ್ಮದಿ ವಿದ್ಯೆ ಜ್ಞಾನ ಎಲ್ಲ ಒತ್ಕ ಬಂದಂಗೆ. ಗಣಪತಿ ಒತ್ಕೊಂಡು ಹೋಗುವಾಗ ದಾರಿದ್ರ್ಯ ದುಃಖ ಅಜ್ಞಾನ ಎಲ್ಲ ಒತ್ಕೊಂಡು ಹೋಗಿ ಕೆರಗ್ಬಿಟ್ಟಂಗೆ. ಅದಕ್ಕೆ ಸಂಸ್ಕೃತಿ ಹೇಗಿರ್ಬೇಕಂದ್ರೆ ಬಿಡೋ ರೀತಿ ಚೆನ್ನಾಗಿರ್ಬೇಕು.